ಎಷ್ಟು ನೋಡು, ಕೆಲಸದವಳ ಹತ್ರ ಕೇಳು. ನಾನು ತರಲಿಕ್ಕೆ ಹೇಳಿದಳು, ನನಗೆ ಅವಳು ಮಾಡಿದ್ದೇ ಗೊತ್ತಿಲ್ಲ. ಅಯ್ಯೋ, ನನಗೆ ಸಿಕ್ಕದೆ ಎಷ್ಟು ವರ್ಷ ಆಯ್ತವಳು. ಇದು ಈಶ್ವರ ಇವತ್ತಿಗೆ ಬರಲಿಲ್ಲ, ನನ್ನಲ್ಲಿ ಹೇಳಿಲ್ಲ. ഇത് ഏകനായക ಬರ್ಲಿಕ್ಕೆ ಉಂಟಂತ ನನಗೆ ഇത് ತರುವ വേറൊരു പേര് എനിക്കറിയില്ല. ഇതിനൊപ്പരം ಮಾಡುವಾಗ അത് പേരാണെന്ന് എനിക്കറിയില്ല. പിന്നെ ഇത് രക്തചന്ദന, ನನಗೆ ಹೇಳಿಲ್ಲ. ಮತ್ತೆ ಇದು ಈಶ್ವರ ಬೇರೆ, ಅವಳು ಬರುವ ವಿಷಯವೇ ನನ್ಗೆ ಗೊತ್ತಿಲ್ಲ. ಹಾಗೆ ಇಡ್ತೇನೆ. രക്തചന്ദന ಆಯ್ತಾ? ഇത് 4 വകയെ കഞ്ഞി അരി കഴുകിയ വെള്ളത്തിൽ തേച്ചിട്ട് അമരെ നെറ്റിക്ക് വെക്കണം. സർപ്പസുതിയുടെ മരുന്നാണ് ഇത്. പിന്നെ ആർക്കെങ്കിലും സർപ്പസുതി ഉണ്ടെങ്കിൽ ഇത് ഫസ്റ്റേ തേച്ചിട്ട് പോകാം. ഫസ്റ്റ് ലോണ് വേദന ഉണ്ടാകുന്ന സമയത്ത് പിന്നെ 1.5 മണിക്കൂർ വിട്ടിട്ട് അല്ലെങ്കിൽ 2 മണിക്കൂറിന് ഒരിക്കലും കൂടി ഇട്ടുകൊണ്ടിരിക്കണം. ഇപ്പം നമുക്ക് കുറച്ചെല്ലാം ഗുണമുണ്ട്. അതുകൊണ്ട് കുറച്ച് രാവിലെയും പിന്നെ ഉച്ചക്കും വൈകുന്നേരം രാത്രി അങ്ങനെ ഇടുന്നുള്ളൂ. കുറച്ച് കുറഞ്ഞിട്ടുണ്ട്. അല്ലെങ്കിൽ 2 മണിക്കൂർ ഇട്ടു തയ്ച്ചിട്ടുണ്ട്. കൈ വീങ്ങിയിട്ടുണ്ട്. ഇത് ഡ്രസ്സ് ശരിയാക്കാനൊന്നും സമ്മതിക്കുന്നില്ല. ഓരോരുക്ക് ഓരോരുടെ ദേഷ്യം വരും. അതുകൊണ്ട് ഇപ്പം ഒന്നും ഉണ്ടാകാൻ പറ്റില്ല. ಇದೆಲ್ಲ ತಯಾರಿಸಿಟ್ಟು ಆಮೇಲೆ ನೆಚ್ಚಿಬಿಡು. ಎಲ್ಲ ಬರ್ದಿಡು. ಏನೋ ನಿಮ್ಮಲ್ಲಿ ನಾಗ ಬಂದರೆ ಬೇಕು. ಹಾಂ, ಎಲ್ಲ ಬರ್ದಿಡು. ಬರ್ತದೆ ಅದು ನಿಮ್ಮಲ್ಲಿ ಕೂಡ, ಬಿಟ್ಟು ಹೋಗೋದಿಲ್ಲ. ಅದೇ ರಕ್ತಚಂದನ. ಹಾಂ, ನಿಮ್ಮಲ್ಲಿ ಬಂದರೆ ಬೇಕಲ್ಲ, ಬರ್ದಿಡು. നിങ്ങൾക്ക് കാണിക്കാൻ വേണ്ടിയിട്ട് ಎಲ್ಲ ಬರ್ದಿಡು. ನಿಮ್ಮಲ್ಲಿ ಬರುವಾಗ ಬೇಕು. ಸ್ವಲ್ಪ ಸುತ್ತ ಎಲ್ಲರ ಮನೆಗೆ ಬರ್ತದೆ. ಸ್ವಾಮಿ ಕೇಳ್ತಾರೆ, ನಾನು ಮತ್ತೆ ಬರ್ತೇನೆ ಬರ್ತಡೆಗೆ. ಅಲ್ಲ, ಅವಳವರಿಗೆ ಕಳಿಸ್ತೇನೆ. ಆಯ್ತು ಹೇಳಿದ್ರು. ನೀವು ಹೇಳಿದ್ದು, ನಾನು ಹೇಳಿದ್ದೆ ನನ್ನಲ್ಲಿ ಬರೋದು ಎಷ್ಟು ಸಮಯ ಆಯ್ತು. ಅವಳು ಇದು ಕೇಳು ಕೆಲಸದವ್ರು. ಮತ್ತೆ ಅವಳು ಹೇಗೆ ಬಂದು ಇವತ್ತು ಮಾಡಿದಂತೆ. ಅದೇ ನನಗೆ ತಗೊಂಡು ನಾವು ಮೊದಲು ನಾ ಫ್ರೆಂಡ್ ಅಲ್ಲ, 10 ವರ್ಷದ ಮೊದಲು ನೆನಪಾಯಿತು. ನನಗೆ ಬರಲಿಕ್ಕಿತ್ತು, ಅದೇ ತಂದೆ ಹೇಳಿದ್ಲು ಅವಳು. ನೀವು ತಿಂದು ನನಗೆ ಇಲ್ಲ, ನಾನು ತಿಂದೇಳು, ನನಗೆ ಸಿಕ್ಕುತ್ತದು. ಆಯಿತು, ನಾನು ಬರ್ತೇನೆ ಹೇಳಿದ್ದೀನಿ. പിന്നെ ഇത് ഈശ്വരവേ, ഈശ്വരവേ. ಇವತ್ತು ಪದಾರ್ಥ ಎಂತದ? ಏಯ್, ಪದಾರ್ಥ ಎಂತದ? ಪದಾರ್ಥ ಏಯ್, ಹಾಗಕಾಯಿ. ಹಾಂ, ಹಾಗಕಾಯಿ ಹೇಳುದಿಲ್ಲ, ಸರಿ ಹೇಳು. ಹಾಗಕಾಯಿ, ಹಾಗಲಕಾಯಿ ಪದಾರ್ಥ. ನಿನ್ನಲ್ಲೋ ಮಾಡಿದ್ದು? ಮಾವಿನ ಹಣ್ಣು ಪದಾರ್ಥ. ಹಾಂ, ಮಾವಿನ ಹಣ್ಣು ಪದಾರ್ಥ. ಅದು ಕಾಯಲ್ವ? ಕಾಯಲ್ಲ ಹಣ್ಣು. ಮತ್ತೆ ದಿ ರಕ್ತಚಂದನ. ಮತ್ತೆ ನಿನ್ನ ಹೆಸರು ಇರಬೇಕಾದ್ರು ಮಾಡೋದು. ನನಗೆ ಒಳಗಾಕು. ನನಗೆ ಕೂತು ಬಚ್ಚಿ ಹೋಯ್ತು. ಒಳಗಾಕೋ, ಒಳಗಾಕೋ. ಕೂತು ಬಚ್ಚಿ ಹೋಯ್ತು. ಕಂಡ ಒಳಗಾಕೋ. ಇದೆಲ್ಲ ತಿಂದು ಉದ್ದನ್ನು ಅನ್ಕೊಳ್ತಾ ಇಲ್ಲ. ನನಗೆ ಕೆಲಸದವಳು ತಿನ್ನಲಿಕ್ಕೆ ಬೀಳುತ್ತಿಲ್ಲ. ದೊಡ್ಡ ಕೂತಿದ್ದಿಲ್ಲ. ಅವಳೊಳಗೆ ಕೊಟ್ಟು ಇಟ್ಟು ಹೇಳಿದೆ. ಆಮೇಲೆ ನೆಚ್ಚಿಕ್ಕಿ ಎಲ್ಲ ಹಾಕೋ. ಒಂದೇ ಥರದ ಎಂಥದ ಮಾಡೋದು ನೀನು? ಎಲ್ಲ ಥರದ್ದು ಬೇಕು ಮಾರಾಯ್ತಿ. ಬಾಯ್ ಬಾಯ್ ಬಾಯ್. ನೆಗಾಡು ನೆಗಾಡು ಮಗಳೇ, ನೆಗಾಡು. ನೆಗಾಡೋದಿಲ್ಲ. ಬಾಯ್ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ചെയ്യണം, എല്ലാവരും ബട്ടൺ അമർത്തുക, ലൈക്ക്
ഷെയർ ചെയ്യണം, സപ്പോർട്ട് ചെയ്യണം. അവൾ പങ്കുണ്ടോ?